ಎಲ್ಲರಿಗೂ ನಮಸ್ಕಾರ. ಕೆಮ್ಚಾಯ್ಗೆ ನಾನು ಛಾಯಾ ನಿಮ್ಗೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದವರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ, ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ನಾನು ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ ಪೇಪರ್ 8ಅಲ್ಲಿ 6 ಸೆಮ್ಮಲ್ಲಿ ಪೇಪರ್ 8ಅಲ್ಲಿ ಬಯೋಕೆಮಿಸ್ಟ್ರಿ ಬರುತ್ತೆ. ಅದರಲ್ಲಿ 3rd ಚಾಪ್ಟರು ಲಿಪಿಡ್ಸು. ಆಲ್ರೆಡಿ 2 ಚಾಪ್ಟರ್ ಇಂಟ್ರೊಡಕ್ಷನ್ ಟು ಬಯೋಕೆಮಿಸ್ಟ್ರಿ, ಕಾರ್ಬೋಹೈಡ್ರೇಟ್ಸ್ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ನಾನು ಲಿಪಿಡ್ಸ್ ಸ್ಟಾರ್ಟ್ ಮಾಡಿದ್ದೀನಿ. ಲಿಪಿಡ್ಸಲ್ಲೂ ಒಂದು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನಾನು 2ನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಲಿಪಿಡ್ಸಲ್ಲಿ. ಅದರಲ್ಲಿ ಟ್ರೈಗ್ಲಿಸರಾಯ್ಡ್ಸ್ ಅದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಂಟ್ರೊಡಕ್ಷನ್, ಕ್ಲಾಸಿಫಿಕೇಶನ್, ಸ್ಟ್ರಕ್ಚರ್, ಪ್ರಾಪರ್ಟೀಸ್, ಸಫಿನಿಫಿಕೇಶನ್, ಐಯೋಡಿನ್ ನಂಬರ್, ಬಯಾಲಜಿಕಲ್ ಇಂಪಾರ್ಟೆನ್ಸ್ ಆಫ್ ಟ್ರೈಗ್ಲಿಸರಾಯ್ಡ್ಸ್ ಇಷ್ಟು ಈ ಎಪಿಸೋಡಲ್ಲಿ ನಾನು ಕವರ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಮ್ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಟ್ರೈಗ್ಲಿಸರಾಯ್ಡ್ಸ್ ಅಂದರೆ ಏನು? ಇದಕ್ಕೆ ಟ್ರೈ ಅಸೈಲ್ ಗ್ಲಿಸರಾಲ್ಸ್ ಅಂತಲೂ ಕರೀತಾರೆ, ಅಥವಾ ಮುಂದೆ ಹೇಳ್ತೀನಿ ಅದಕ್ಕೆ ನ್ಯೂಟ್ರಲ್ ಲಿಪಿಡ್ಸ್ ಅಂತಲೂ ಕರೀತಾರೆ. ಟ್ರೈ ಅಸೈಲ್ ಗ್ಲಿಸರಾಲ್ಸ್ ಆರ್ ಟ್ರೈಗ್ಲಿಸರಾಯ್ಡ್ಸ್ ಆರ್ ದಿ ಎಸ್ಟರ್ಸ್ ಆಫ್ ಗ್ಲಿಸರಾಲ್ with the 3 fatty acid molecules. They are also called as triglycerides. Acyl glycerols are esters of glycerol with the fatty acid molecules. ಸೊ ಈಗ ಅಸೈಲ್ ಗ್ಲಿಸರಾಲ್ಸ್ ಅಂದರೆ ಏನು ಅಂತಂದರೆ, ಒಂದು ಅಸೈಲ್ ಅಂತಂದ್ರೇನು, CO4 ಗ್ರೂಪ್ ಇದ್ದರೆ ಅಸೈಲ್ ಗ್ರೂಪ್ ಅಂತ ಹೇಳ್ತೀವಿ. ಏನಂತೀವಿ, ಗ್ಲಿಸರಿನ್ನ ತೊಗೊಂಡು ಗ್ಲಿಸರಿನನ್ನು ನಾವು ಗ್ಲಿಸರಾಲ್ ಆಗಿ ಕನ್ವರ್ಟ್ ಮಾಡ್ತೀವಲ್ವ, ಎಸ್ಟರ್ ಆಗಿ ಕನ್ವರ್ಟ್ ಮಾಡ್ತೀವಲ್ಲ, ಅದಕ್ಕೆ ನಾವು ಅಸೈಲ್ ಗ್ಲಿಸರಾಲ್ಸ್ ಅಂತ ಕರಿತೀವಿ. ಸೊ ದೇ ಆರ್ ದಿ ಎಸ್ಟರ್ಸ್ ಆಫ್ ಗ್ಲಿಸರಾಲ್ ವಿತ್ ಅ ಫ್ಯಾಟಿ ಆಸಿಡ್ ಮ್ಯಾಲಿಕ್ಯೂಲ್ಸ್. ಒಂದು ಆ್ಯಸಿಡ್ಡು ಮತ್ತು ಇನ್ನೊಂದು ಆಲ್ಕೋಹಾಲ್. ಗ್ಲಿಸರಾಲ್ ಇಸ್ ಆಲ್ಕೋಹಾಲು ಮತ್ತು ಆ್ಯಸಿಡ್ ಎರಡೂ ಕಂಬೈನ್ ಆದಾಗ ನಿಮ್ಗೆ ಏನಾಗುತ್ತೆ, ಎಸ್ಟರ್ ಬರುತ್ತೆ. ಅದು ಫ್ಯಾಟಿ ಆಸಿಡ್ ಆಗಿರೋದಕ್ಕೋಸ್ಕರ, ಎಸ್ಟರ್ಸ್ ಆಫ್ ದಿ ಫ್ಯಾಟಿ ಆಸಿಡ್ಸ್ ಆಗಿರೋದಕ್ಕೋಸ್ಕರ ಅದನ್ನು ನಾವು ಅಲ್ಲಿ ಎಸ್ಟರ್ ಆಫ್ ದಿ ಫ್ಯಾಟಿ ಆಸಿಡ್ ವಿತ್ ಆಲ್ಕೋಹಾಲ್, ಯಾವ ಆಲ್ಕೋಹಾಲ್ ಯೂಸ್ ಮಾಡ್ತಾ ಇದ್ದೀವಿ ನಾವು, ಗ್ಲಿಸರಾಲ್ನ ಯೂಸ್ ಮಾಡ್ತಾ ಇದ್ವಿ. ಹಾಗಾಗಿ ಅದನ್ನು ನಾವು ಅಸೈಲ್ ಗ್ಲಿಸರಾಲ್ಸ್ ಅಂತ ಕರಿತೀವಿ. ಒಂದು ಗ್ರೂಪ್ ರೀಪ್ಲೇಸ್ ಆಯಿತು ಅಂತ ಇಟ್ಕೊಳ್ಳೋಣ. ನಿಮ್ಗೆ ಗೊತ್ತು, ಗ್ಲಿಸರಾಲಲ್ಲಿ ಟ್ರೈಹೈಡ್ರಿಕ್ ಆಲ್ಕೋಹಾಲ್ ಅದು 3 OH ಗ್ರೂಪ್ ಇರುತ್ತೆ. ಒಂದು OH ಗ್ರೂಪ್ ರೀಪ್ಲೇಸ್ ಬೈ ದಿ ಅಸೈಲ್ ಗ್ರೂಪ್ ಆಯಿತು ಅಂದರೆ ಮಾನೋಗ್ಲಿಸರಾಲ್ಡಿಹೈಡ್ ಅಂತ ಕರಿತೀವಿ. 2 ಗ್ರೂಪ್ ರೀಪ್ಲೇಸ್ ಆಯಿತು ಅಂದರೆ ಡೈಗ್ಲಿಸರಾಲ್ಡಿಹೈಡ್ ಅಂತ ಕರಿತೀವಿ. 3 ರೀಪ್ಲೇಸ್ ಆಯಿತು ಅಂದರೆ ಟ್ರೈಗ್ಲಿಸರಾಲ್ಡಿಹೈಡ್ಸ್ ಅಂತ ಹೇಳ್ತೀವಿ. ಸೊ ಎಲ್ಲ ಲಿಪಿಡ್ಸಲ್ಲೂ ಇರೋ ಅಂಥದ್ದು ಟ್ರೈಗ್ಲಿಸರಾಲ್ಡಿಹೈಡ್ಸ್ ಇರುತ್ತೆ. ಟ್ರೈಗ್ಲಿಸರಾಲ್ಡಿಹೈಡ್ಸ್ ಆರ್ ವಾಟ್? ದೇ ಆರ್ ದಿ ಎಸ್ಟರ್ಸ್ ಆಫ್ ದಿ ಗ್ಲಿಸರಾಲ್ ವಿತ್ ಅ ಫ್ಯಾಟಿ ಆಸಿಡ್. ಗ್ಲಿಸರಾಲ್ನ ತೊಗೊಂಡು ಒಂದು ಫ್ಯಾಟಿ ಆಸಿಡ್, ಆರ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ಫ್ಯಾಟಿ ಆಸಿಡ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಟ್ರೈಗ್ಲಿಸರಾಲ್ಡಿಹೈಡ್ಸ್ ಅಂತ ಕರಿತೀವಿ. R1, R2, R3 ನಾವೇನು ತೊಗೊಂಡಿದ್ದೀವಲ್ಲ ಅದು ಸೇಮ್ ಇರ್ಬೋದು, ಬೇರೆ ಇರ್ಬೋದು. ಅದು ಉದ್ದ ಎಷ್ಟುದ್ದ, ಲಾಂಗ್ ಚೈನ್ ಇರ್ಬೋದು, ಬ್ರಾಂಚ್ ಇರ್ಬೋದು, ಎನಿಥಿಂಗ್ ಮೇ ಹ್ಯಾಪನ್. ಪ್ರಕಾರ ನಾವೇನು ಮಾಡ್ತಾ ಹೋಗ್ತೀವಿ, ಟ್ರೈಗ್ಲಿಸರಾಲ್ಡಿಹೈಡ್ಸ್ನ ಕನ್ಸಿಡರ್ ಮಾಡ್ಕೊಳ್ತಾ ಹೋಗ್ತೀವಿ. ಟ್ರೈ ಅಸೈಲ್ ಗ್ಲಿಸರಾಲ್ ಅಂತ ಕರೀತಾರೆ, ಅಥವಾ ಟ್ರೈಗ್ಲಿಸರಾಲ್ಡಿಹೈಡ್ ಅಂತ ಕರೀತಾರೆ, ಫ್ಯಾಟ್ಸ್ ಅಂತ ಕರೀತಾರೆ, ನ್ಯೂಟ್ರಲ್ ಫ್ಯಾಟ್ಸ್ ಅಂತ ಕರೀತಾರೆ. ಎಲ್ಲನೂ ಒಂದೇ ಇದೆ. ದೀಸ್ ಆರ್ ನಾನ್ ಪೋಲಾರ್, ಹೈಡ್ರೋಫೋಬಿಕ್ ಇನ್ ನೇಚರ್. ನಿಮ್ಗೆ ಗೊತ್ತಿದೆ, ಲಿಪಿಡ್ಸಲ್ಲಿ ಇರೋವಂಥದ್ದು ಲಿಪಿಡ್ಸ್ ಆರ್ ಹೈಡ್ರೋಫೋಬಿಕ್ ಅಂತ. ಫಿಲಿಕ್ ಅಂದ್ರೇನು, ಲವಿಂಗ್ ಅಂತ. ಫೋಬಿಕ್ ಅಂದ್ರೇನು, ಭಯ ಪಡ್ಕೊಳ್ಳೋದು, ಫಿಯರಿಂಗ್ ಅಂತ. ಸೊ ವಾಟ್ರಲ್ಲಿ ಇನ್ಸಾಲ್ಯುಬಲ್ ಆಗೋದಾದರೆ ಫೋಬಿಯಾ ಅಂತ ಹೇಳ್ತೀವಿ. ಸೊ ಅದು ಇಷ್ಟ ಇಲ್ದಿರೋದು, ನೀರು ಇಷ್ಟ ಇಲ್ದಿರೋದಕ್ಕೆ ಹೈಡ್ರೋಫೋಬಿಕ್ ಅಂತ ಹೇಳ್ತೀವಿ. ಇಟ್ ಇಸ್ ಇನ್ಸಾಲ್ಯುಬಲ್ ಇನ್ ವಾಟರ್ ಅಂತ ಹೇಳ್ತೀವಿ. ಹೈಡ್ರೋಫೋಬಿಕ್ ಇನ್ ನೇಚರ್ ಅಂಡ್ ದ ಮೇಜರ್ ಫಾರ್ಮ್ ಆಫ್ ಸ್ಟೋರ್ಡ್ ಲಿಪಿಡ್ಸ್. ಲಿಪಿಡ್ಸಲ್ಲಿ ಯಾವುದು ಅಂದರೆ ಟ್ರೈಗ್ಲಿಸರೈಡ್ ಇರುತ್ತೆ ನಿಮಗೆ. These molecules contain fatty acids of various length and can be saturated or unsaturated. R ಗ್ರೂಪ್ ಏನಿದೆಯಲ್ಲ ಅದು ಸ್ಯಾಚುರೇಟೆಡ್ ಆಗಿರ್ಬೋದು, ಅನ್ಸ್ಯಾಚುರೇಟೆಡ್ ಆಗಿರ್ಬೋದು, ಲಾಂಗ್ ಚೈನ್ ಆಗಿರ್ಬೋದು, ಏನು ಬೇಕಾದ್ರೂ ಆಗಿರ್ಬೋದು. They may be distinguished as fat and oils on the basis of their physical state at room temperature. Physical state ರೂಮ್ ಟೆಂಪರೇಚರಲ್ಲಿ ಸಾಲಿಡ್ ಆಗಿದೆಯಾ ಅಥವಾ ಲಿಕ್ವಿಡ್ ಆಗಿದೆಯಾ, ಆ ಬೇಸಿಸ್ ಮೇಲೆ ಅದನ್ನು ಆಯಿಲ್ ಅಂತ ಮತ್ತು ಫ್ಯಾಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಈಕ್ವೇಷನ್ನ ನೋಡ್ಕೊಳ್ಳಿ. ಫಸ್ಟ್ ಗ್ಲಿಸರಾಲ್ನ ತೊಗೊಂಡಿದ್ದೀವಿ. ಗ್ಲಿಸರಾಲಲ್ಲಿ ಏನಾಗ್ತಾ ಇದೆ, 3 OH ಗ್ರೂಪ್ ಇದೆ. ಟ್ರೈಹೈಡ್ರಿಕ್ ಆಲ್ಕೋಹಾಲ್ಗೆ ನಾವು ಗ್ಲಿಸರಾಲ್ ಅಂತ ಕರಿತೀವಿ. ಅದ್ರ ಜೊತೆಗೆ ಲಾಂಗ್ ಚೈನ್ ಫ್ಯಾಟಿ ಆಸಿಡ್ಸ್ನ ನಾವು ಕನ್ಸಿಡರ್ ಮಾಡ್ಕೊಳ್ತಾ ಇದ್ವಿ. 3 ಫ್ಯಾಟಿ ಆಸಿಡ್ನ ತಗೊಳ್ತಾ ಇದ್ವಿ. ಈ 3 ಫ್ಯಾಟಿ ಆಸಿಡ್ಸು ಒಂದೇ ಆಗಿರ್ಬೋದು, ಅಥವಾ ಈ 3 ಫ್ಯಾಟಿ ಆಸಿಡ್ಸು ಬೇರೆ ಬೇರೆ ಆಗಿರ್ಬೋದು. ಅವು ಸ್ಯಾಚುರೇಟೆಡ್ ಆಗಿರ್ಬೋದು, ಅವು ಅನ್ಸ್ಯಾಚುರೇಟೆಡ್ ಆಗಿರ್ಬೋದು.
ಸೊ ಅವು ಕಂಬೈನ್ ಆಗುತ್ತಲ್ಲ, ಕಂಬೈನ್ ಆದಾಗ ನನಗೆ ಏನು ಪ್ರಾಡಕ್ಟ್ ಬರುತ್ತಲ್ಲ ಅದಕ್ಕೆ ಏನಂತ ಕರಿತೀನಿ ನಾನು, ಎಸ್ಟರ್ ಅಂತ ಕರಿತೀನಿ. ಒಂದು ಆಲ್ಕೋಹಾಲು, ಇನ್ನೊಂದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಅವೆರಡೂ ಕಂಬೈನ್ ಆದಾಗ ನನಗೆ ಎಸ್ಟರ್ ಬರುತ್ತೆ. ಆದರೆ ನಂದು ಆಲ್ಕೋಹಾಲ್ ಯಾವ್ದು ತೊಗೊಂಡಿರೋದು, ನಾನಿಲ್ಲಿ ಗ್ಲಿಸರಾಲ್ನ ತೊಗೊಂಡಿದ್ದೀನಿ, ಆ್ಯಸಿಡ್ನೇ ಯಾವ್ದು ತೊಗೊಂಡಿದ್ದೀನಿ, ಫ್ಯಾಟಿ ಆ್ಯಸಿಡ್ನ ತೊಗೊಂಡಿದ್ದೀನಿ. ಹಂಗಾಗಿ ಎಷ್ಟು OH ಗ್ರೂಪು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಆಗ್ತಿದೆ ಅಂದರೆ 3 ಮೋಲ್ಸ್ ರಿಯಾಕ್ಟ್ ಆಗ್ತಾ ಇದೆ. ಹಾಗಾಗಿ ಇದನ್ನು ನಾನು ಟ್ರೈಗ್ಲಿಸರಾಲ್ಡಿಹೈಡ್ಸ್ ಅಂತ ಇದ್ದೀನಿ. ಈ ಟ್ರೈಗ್ಲಿಸರಾಲ್ಡಿಹೈಡ್ಸ್ನ ನಾನು 2 ಥರ ಕನ್ಸಿಡರ್ ಮಾಡ್ಕೋಬೋದು. ಒಂದು ಸಿಂಪಲ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಮಿಕ್ಸ್ಡ್ ಅಂತ ಕರಿತೀವಿ. ಅಗೇನ್ ಡಿಪೆಂಡ್ಸ್ ಅಪಾನ್ ಫ್ಯಾಟಿ ಆ್ಯಸಿಡ್ ಇರುವಂಥ ಆರ್ ಗ್ರೂಪ್ ಏನಾದರೂ ಸೇಮ್ ಇತ್ತು ಅಂತಂದರೆ ಸಿಂಪಲ್ ಅಂತ ಹೇಳ್ತೀವಿ. ಆರ್ ಗ್ರೂಪ್ ಏನಾದರೂ ಬೇರೆ ಬೇರೆ ಇತ್ತು ಅಂತಂದರೆ ಅವಾಗ ಅದನ್ನು ನಾವು ಮಿಕ್ಸ್ಡ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಟ್ರೈ ಸ್ಟಿರೀನ್ ಅಂತ ಹೇಳ್ತೀವಿ. ಸ್ಟೀರಿಕ್ ಆ್ಯಸಿಡ್ ಜೊತೆಗೆ ಗ್ಲಿಸರಾಲ್ ರಿಯಾಕ್ಟ್ ಆದಾಗ ನಿಮಗೆ ಬರುತ್ತಲ್ಲ, ಅದಕ್ಕೆ ನಾವು ಟ್ರೈ ಸ್ಟಿರೀನ್ ಅಂತ ಕರಿತೀವಿ. ಅದೇ ಥರ ಪೊಮೆಟಿಕ್ ಆ್ಯಸಿಡ್ ಇದೆ, ಅದಕ್ಕೂ ಏನು ಮಾಡ್ತಾ ಇದ್ದೀನಿ, 3 ಗ್ಲಿಸರಾಲ್ ಜೊತೆಗೆ ರಿಯಾಕ್ಟ್ ಆಗುತ್ತೆ, ಆವಾಗ ನಿಮಗೆ ಟ್ರೈ ಪೊಮೆಟೀನ್ ಬರುತ್ತೆ. ಎರಡೂ ಎಸ್ಟರ್ಸ್. ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂತಂದರೆ, ಆರ್ ಗ್ರೂಪ್ ಏನಿದೆಯಲ್ಲ, ಆರ್ ಗ್ರೂಪ್ ಏನಾಗಿದೆ, ಸೇಮ್ ಇದೆ. R1 R2 R3 ಏನಿದೆಯಲ್ಲ 3 ಸೇಮ್ ಇದೆ. ಹಾಗಾಗಿದ್ದೀನ ನೀವು ಸಿಂಪಲ್ ಟ್ರೈಗ್ಲಿಸರಾಲ್ಡಿಹೈಡ್ಸ್ ಅಂತ ನಾವು ಕರಿತೀವಿ. ಆ 3 ಬೇರೆ ಬೇರೆ ಆಗಿದ್ದರೆ ಅಥವಾ 2 ಯಾವ್ದಾದ್ರು ಬೇರೆ ಆಗಿದ್ರು ಅದಕ್ಕೆ ಏನಂತ ಕರಿತೀವಿ ನಾವು, ಮಿಕ್ಸ್ಡ್ ಅಂತ ಕರಿತೀವಿ. ಇಲ್ಲೊಂದು ಎಕ್ಸಾಂಪಲ್ ಇದೆ, ಅದು ನೋಡಿ, 1 ಬೇರೆ ಇದೆ, ಇನ್ನು 2 ಸೇಮ್ ಇದೆ. ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ, ಮಿಕ್ಸ್ಡ್ ಟ್ರೈಗ್ಲಿಸರಾಲ್ಡಿಹೈಡ್ಸ್ ಅಂತ ಕರಿತೀವಿ. ಇದ್ರದ್ದು ಬಯಾಲಜಿಕಲ್ ಇಂಪಾರ್ಟೆನ್ಸ್ ಏನು? ಸೊ ಟ್ರೈಗ್ಲಿಸರಾಲ್ಡಿಹೈಡ್ಸ್ ದೇ ಸರ್ವ್ ಆಸ್ ಅ ಫಂಕ್ಷನ್ ಆಸ್ ಎ ರಿವರ್ಸ್ ಮೆಟಬಾಲಿಕ್ ಫ್ಯೂಯಲ್ ಇನ್ ಹ್ಯೂಮನ್ ಆ್ಯಂಡ್ ಡಿಪಾಸಿಟ್ ಇನ್ ಅಡಿಪೋಸ್ ಟಿಶ್ಯೂಸ್. ನಾವು ಅದು ಡಿಪಾಸಿಟ್ ಆಗಿ ರಿಸರ್ವ್ ಆಗಿ ನಮ್ಮ ಬಾಡಿ ಒಳಗಡೆ ಇರುತ್ತೆ. ವೆನ್ ಎವರ್ ಇಟ್ ಇಸ್ ರಿಕ್ವೈರ್ಡ್, ವೆನ್ ದೇ ಆರ್ ಆಲ್ಸೋ an important reserve metabolic fuel in fruits and seeds of the plants. So not only in human being, ಅವು ಪ್ಲಾಂಟ್ಸ್ ಅಲ್ಲಿ ಮತ್ತು ಫ್ರೂಟ್ಸ್ ಅಲ್ಲೂ ಇರುತ್ತೆ. ಆಸ್ ಎ ಮೆಟಬಾಲಿಕ್ ಫ್ಯೂಯಲ್ ಆಗಿ ಅವು ಉಳ್ಕೊಳ್ತಾ ಹೋಗುತ್ತೆ. ಸೊ ಈ ಫ್ಯಾಟ್ ರಿಸರ್ವ್ ಆಗಿರುತ್ತೆ, ಯಾವಾಗ ಬೇಕೋ ಅವಾಗ ಏನು ಮಾಡುತ್ತೆ, ಅದು ರಿಲೀಸ್ ಮಾಡ್ತಾ ಹೋಗುತ್ತೆ. ಮೆನ್ಗಾದರೆ 20% ಬೈ ವೆಯ್ಟ್ ಇರುತ್ತೆ, ವುಮೆನ್ಗಾದರೆ 25% ಬೈ ವೆಯ್ಟ್ ಇರುತ್ತೆ. ದಿಸ್ ಇಸ್ ಸಫಿಷಿಯಂಟ್ ಟು ಮೀಟ್ ದಿ ಬಾಡೀಸ್ caloric requirement for 2 to 3 months. So oils and fats, they act as a reserve for metabolic fuel. They insulate the body from cold and prevents the loss of heat from the body. So ನಮ್ಮ ಬಾಡಿನ ಟೆಂಪ್ರೇಚರ್ನ ಮೇಂಟೈನ್ ಮಾಡೋದಕ್ಕೂ ನಾವು ಫ್ಯಾಟ್ಸ್ ಇರುತ್ತೆ. ಅದಕ್ಕೆ ಹೇಳ್ತಾರೆ, ಕೋಪ ಬಂದಾಗ ಏನಾಗುತ್ತೆ, ನಮ್ಮ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಕೋಪ ಬಂದಾಗ. ಯಾಕೆ ಅಂದರೆ ಅವಾಗ ಕೋಪ ಬಂದಾಗ ಏನಾಗುತ್ತೆ, ಲಾರ್ಜ್ ಅಮೌಂಟ್ ಆಫ್ ಫ್ಯಾಟ್ ಏನಾಗಿರುತ್ತೆ, ಯುಟಿಲೈಸ್ ಆಗಿರುತ್ತೆ. ಸೊ ಹಾಗಾಗಿ ನಮ್ಮ ಬಾಡಿನ ಇನ್ಸುಲೇಟ್ ಮಾಡೋಕ್ಕೂ ಅದನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಆಕ್ಸಿಡೇಷನ್ ಆಫ್ ಟ್ರೈಗ್ಲಿಸರಾಲ್ಡಿಹೈಡ್ಸ್ ಅಥವಾ ಟ್ರೈಅಸೈಲ್ ಗ್ಲಿಸರಾಲ್ಸ್ yield metabolic water, minimizing the need for the drinking water in desert animals. ಸೊ ಇದು ಆದಾಗ ಏನಾಗುತ್ತೆ ಅಂದರೆ, ಆಕ್ಸಿಡೇಷನ್ ಆದಾಗ ವಾಟರ್ನ ರಿಲೀಸ್ ಮಾಡುತ್ತೆ. ಹಾಗಾಗಿ ವಾಟರ್ ಕನ್ಸಂಪ್ಷನ್ ಇನ್ ದಿ ಡೆಸರ್ಟ್ ಅನಿಮಲ್ಸಲ್ಲೂ ಇದು ಅವಾಯ್ಡ್ ಮಾಡುತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟು, ಪಾರ್ಷಿಯಲ್ ಹೈಡ್ರೋಜನೇಷನ್ ಆಫ್ ಕುಕಿಂಗ್ ಆಯಿಲ್ಸ್ ಪ್ರೊಡ್ಯೂಸಸ್ ದಿ ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್ಸ್. ಅದು ಮುಂದೆ ಹೇಳ್ತೀನಿ, ರ್ಯಾನ್ಸಿಡಿಟಿ ಅಂತ ಒಂದು ಪದ ಯೂಸ್ ಮಾಡ್ತೀವಿ, ಆವಾಗ ನಿಮಗೆ ಅಲ್ಲಿ ಆಗ್ತಾ ಹೋಗುತ್ತೆ. ವಾಟ್ ಆರ್ ದಿ ಪ್ರಾಪರ್ಟೀಸ್ ಆಫ್ ಟ್ರೈಗ್ಲಿಸರಾಲ್ಡಿಹೈಡ್ಸ್? ಅದರ ರಿಯಾಕ್ಷನ್ಸ್ ಏನು? ಕೆಟಾಲಿಟಿಕ್ ಹೈಡ್ರೋಜನೇಷನ್ ಇದೆ, ಆಸಿಡ್ ಹೈಡ್ರಾಲಿಸಿಸ್ ಇದೆ, ಆಲ್ಕಲಿ ಹೈಡ್ರಾಲಿಸಿಸ್ ಅಂತೀವಿ, ಇದರ ಸಫನಿಫಿಕೇಶನ್ ಅಂತ ಹೇಳ್ತೀವಿ, ಅಡಿಷನ್ ಆಫ್ ಅಯೋಡಿನ್ ಅಂತ ಹೇಳ್ತೀವಿ, ರ್ಯಾನ್ಸಿಡಿಟಿ ಅಂತ. ದೀಸ್ ಆರ್ ದಿ 5 ಡಿಫ್ರೆಂಟ್ ರಿಯಾಕ್ಷನ್ಸ್ ಆಫ್ triglycerides we are going to study in this episode. When hydrogen gas is passed through the liquid oils in presence of finely divided nickel catalyst at 180 degrees centigrade, solid fats are formed. ಸೊ ನಿಮಗೆ ಕೆಟಾಲಿಟಿಕ್ ಹೈಡ್ರೋಜನೇಷನ್ ಅಂತ ಕೇಳಿರ್ತೀರಾ. ಕೆಟಾಲಿಟಿಕ್ ಹೈಡ್ರೋಜನೇಷನ್ ಅಂದ್ರೆ ಏನು? ಅಡಿಷನ್ ಆಫ್ ಹೈಡ್ರೋಜನ್ಗೆ ನಾವೇನಂತ ಕರಿತೀವಿ, ಹೈಡ್ರೋಜನೇಷನ್ ಅಂತ ಹೇಳ್ತೀವಿ. ಅದನ್ನು 2 ಥರ ಮಾಡ್ತೀವಿ. ಡೈರೆಕ್ಟಾಗಿ ಹೈಡ್ರೋಜನ್ ಅಡಿಷನ್ ಮಾಡ್ಬೋದು ಯೂಸಿಂಗ್ ನಿಕ್ಕಲ್ ಆರ್ ಪ್ಲಾಟಿನಮ್ ಆರ್ ಪೆಲಿಡಿಯಮ್ ಯೂಸಿಂಗ್ ಕ್ಯಾಟಲಿಸ್ಟ್, ಅದು ಒಂದು ಮಾಡ್ಬೋದು. ಎರಡನೇದು ಇಂಡೈರೆಕ್ಟ್ಲಿ ಯೂಸಿಂಗ್ ದಿ ರೆಡ್ಯೂಸಿಂಗ್ ಏಜೆಂಟ್ನ ಮಾಡ್ಬೋದು. ಸೊ ಇಲ್ಲಿ ಡೈರೆಕ್ಟಾಗಿ ಯೂಸ್ ಮಾಡ್ತಾ ಇರೋದಕ್ಕೋಸ್ಕರ ಯೂಸಿಂಗ್ ಕೆಟಲಿಸ್ಟ್ನ ಯೂಸ್ ಮಾಡಿ ಡೈರೆಕ್ಟಾಗಿ ನೀವು ಆ್ಯಡ್ ಮಾಡ್ತಾ ಇರೋದಕ್ಕೋಸ್ಕರ ಇದನ್ನು ನಾವೇನಂತ ಕರಿತೀವಿ ಅಂದರೆ ಕೆಟಾಲಿಟಿಕ್ ಹೈಡ್ರೋಜನೇಷನ್ ಅಂತ ಕರಿತೀವಿ. ಆಯಿಲ್ ಇರುತ್ತೆ, ಅದಕ್ಕೆ ಕೆಟಾಲಿಟಿಕ್ ಹೈಡ್ರೋಜನೇಷನ್ ಮಾಡಿದ್ರೆ ಐದರ್ ಇನ್ ಪ್ರೆಸೆನ್ಸ್ ಆಫ್ ನಿಕ್ಕಲ್, ಪ್ಲಾಟಿನಮ್ ಆರ್ ಪೆಲಿಡಿಯಮ್ ಯಾವ್ದಾದ್ರು ತೊಗೋಬೋದು. ಎಲ್ಲದಕ್ಕಿಂತ ಚೀಪೆಸ್ಟ್ ಅಂದರೆ ನಿಕ್ಕಲ್, ಹಾಗಾಗಿ ನಿಕ್ಕಲ್ನ ಯೂಸ್ ಮಾಡ್ತಾರೆ. ಆಯಿಲ್ ಇದ್ದಿದ್ದು ಏನಾಗುತ್ತೆ, ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ವೆನ್ ಟ್ರೈಲಿಯೋನ್ ಈಸ್
ಹೈಡ್ರೋಜನೇಟೆಡ್ ಟ್ರೈಸ್ಟೆರಿನ್ ಇಸ್ ಒಬ್ಟೈನ್ಡ್. ಸೊ ಈಗ ನಾವೇನು ಮಾಡಿದ್ವಿ, ಟ್ರೈಗ್ಲಿಸರಾಲ್ಡಿನ ತೊಗೊಂಡಿದ್ವಿ, ಅದಕ್ಕೆ ಹೈಡ್ರೋಜನೇಷನ್ ಮಾಡ್ತಾ ಇದ್ದೀವಿ. ಹೈಡ್ರೋಜನೇಷನ್ ಮಾಡಿದಾಗ 3 moles ಆಫ್ ಹೈಡ್ರೋಜನ್ ಅದು ಕನ್ಸ್ಯೂಮ್ ಮಾಡ್ಕೊಳ್ತಾ ಇದೆ. ಒಂದೊಂದು ಸಲಕ್ಕೂ ಏನಾಗುತ್ತೆ, ಇಲ್ಲಿ 33 ಇದ್ದಿದ್ದು 35 ಆಗಿದೆ, ಇಲ್ಲಿ 33 ಇದ್ದಿದ್ದು 35 ಆಗಿದೆ, ಇಲ್ಲೂ 33 ಇದ್ದಿದ್ದು 35 ಆಗ್ತಾ ಇದೆ. ಸೊ ಏನಾಗ್ತಿದೆ, ದರ್ ಇಸ್ ಅನ್ ಅಡಿಷನ್ ಆಫ್ ಹೈಡ್ರೋಜನ್, ಹೈಡ್ರೋಜನ್ ಆಗ್ತಾ ಇದೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಕೆಟಲಿಟಿಕ್ ಹೈಡ್ರೋಜನ್ ಅಂತ ಹೇಳ್ತೀವಿ. ನೋಡ್ಕೊಳ್ಳಿ, ರಿಯಾಕ್ಷನ್ಸ್ ಅಷ್ಟೇ ದೊಡ್ಡದು ಅನ್ಸುತ್ತೆ, ಅಯ್ಯೋ ತುಂಬ ಕಾಂಪ್ಲಿಕೇಟೆಡ್ ಅಂತ ಅನ್ಸುತ್ತೆ. ಇಟ್ಸ್ ವೆರಿ ಸಿಂಪಲ್. ಆಲ್ ಅದರ್ ಥಿಂಗ್ಸ್ ರಿಮೈನ್ಸ್ ದ ಸೇಮ್. ಹ್ಯಾವ್ ಟೇಕನ್ ದಿ ಟ್ರೈಗ್ಲಿಸರಾಲ್ಡಿಯೇಟ್. ನಾವು ಯಾವ್ದು ತೊಗೊಂಡಿದ್ದೀನಿ, ಓಲಿನ ತೊಗೊಂಡಿದ್ದೀನಿ. ಆ ಓಲಿನಲ್ಲಿ ಅದಕ್ಕೆ ಏನು ಮಾಡಿದ್ದೀನಿ ನಾನು, ಎಸ್ಟರ್ ಆಫ್ ಗ್ಲಿಸರಾಲ್ನ ತೊಗೊಂಡಿದ್ದೀನಿ. ಆ ಎಸ್ಟರ್ಗೆ ಆ್ಯಸಿಡ್ ಯಾವ್ದು ತೊಗೊಂಡಿದ್ದೀನಿ ಅಂದರೆ ನಾನು ಓಲಿನ ತೊಗೊಂಡಿದ್ದೀನಿ. ಹಾಗಾಗಿ ಟ್ರೈ ಓಲಿನ್ ಬರ್ತಾ ಇದೆ. ಟ್ರೈ ಓಲಿನಲ್ಲಿ ಆಲ್ ಆರ್ ಗ್ರೂಪ್ ರಿಮೈನ್ಸ್ ದಿ ಸೇಮ್. ಅದಕ್ಕೆ ಹೈಡ್ರೋಜನೇಷನ್ ಮಾಡಿದಾಗ ಎಲ್ಲನೂ 2 moles ಆಫ್ ಹೈಡ್ರೋಜನ್ ಮಾಡ್ಕೊಳ್ತಾ ಹೋಗುತ್ತೆ. ಸೆಕೆಂಡ್ ಒನ್, ಆಸಿಡ್ ಹೈಡ್ರಾಲಿಸಿಸ್ ಆಫ್ ಗ್ಲಿಸರಾಲ್ಡಿಹೈಡ್ಸ್. ಈ ಗ್ಲಿಸರಾಲ್ಡಿಹೈಡ್ನ ಐದರ್ ಯೂಸಿಂಗ್ ದಿ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಅಥವಾ HCl, ಮಿನರಲ್ ಆಸಿಡ್ಸ್ ಅಂತ ಹೇಳ್ತೀವಿ. ಅದನ್ನ ಜೊತೆ ತಗೊಂಡಾಗ 3 ಮಾಲಿಕ್ಯೂಲ್ಸ್ನ ಕನ್ಸ್ಯೂಮ್ ಮಾಡಿಕೊಂಡು ಮತ್ತೆ ಅದು ರಿವರ್ಸಿಬಲ್ ರಿಯಾಕ್ಷನ್ಸ್ನ ಕೊಡುತ್ತೆ. ಫ್ಯಾಟಿ ಆಸಿಡ್ಸು ಮತ್ತು ಗ್ಲಿಸರಾಲ್ನ ಅದು ಕೊಡ್ತಾ ಹೋಗುತ್ತೆ. ಸೊ ಇದೇನಾಗುತ್ತೆ, ನಾವು ಟ್ರೈಗ್ಲಿಸರಾಲ್ಡಿಹೈಡ್ ಹೇಗೆ ಬಂದಿತ್ತು, ಗ್ಲಿಸರಾಲ್ ಮತ್ತು ಫ್ಯಾಟಿ ಆಸಿಡ್ ಎರಡು ಆ್ಯಡ್ ಮಾಡಿದಾಗ ಬಂದಿತ್ತು. ಸೊ ಇಲ್ಲಿ ಅದು ಎಕ್ಸಾಕ್ಟ್ಲಿ ರಿವರ್ಸ್ ಆಫ್ ದಟ್ ವಿ ಆರ್ ಡೂಯಿಂಗ್. ಹೈಡ್ರಾಲಿಸಿಸ್ ಆಫ್ ಟ್ರೈಗ್ಲಿಸರಾಲ್ಡಿಹೈಡ್, ಹೈಡ್ರಾಲಿಸಿಸ್ ಆಫ್ ಎಸ್ಟರ್ಸ್ ಅಂತ ಹೇಳ್ತೀವಲ್ಲ, ಅದೇ ಥರ ಇಲ್ಲಿ ಆಸಿಡ್ ಹೈಡ್ರಾಲಿಸಿಸ್ ಆಫ್ ಟ್ರೈಗ್ಲಿಸರಾಲ್ಡಿಹೈಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ದಿ ಹೈಡ್ರಾಲಿಸಿಸ್ ವಿತ್ ಅ ಮಿನರಲ್ ಆಸಿಡ್, ಟ್ರೈಗ್ಲಿಸರಾಲ್ಡಿಹೈಡ್ 3 glycerol and 3 molecules of fatty acid. This reaction is catalyzed by the enzyme lipase. ಇದು ಯಾವ ಎಂಜೈಮ್, ಲಿಪೇಸ್ ಅಲ್ಲಿ ಆಗುತ್ತೆ. ಎಕ್ಸಾಂಪಲ್ ಬೇಕು ನಿಮಗೆ ಅಂದರೆ, tripalmitin is hydrolyzed by heating with a sulfuric acid, by treating with the enzyme lipase, undergoes the hydrolysis to glycerol and palmitic acid. ಇಲ್ಲೂ ಅಷ್ಟೇ ರಿಯಾಕ್ಷನ್ಸು ತುಂಬ ಕಷ್ಟ ಅನಿಸುತ್ತೆ. ಆ ಯಾವುದು ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸು, ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ 4 ಎಕ್ಸಾಂಪಲ್ಸ್ ಇದೆ. ಆ ಎಕ್ಸಾಂಪಲ್ಗಳು ನೆನ್ಪಿಟ್ಕೊಂಡ್ರೆ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಪಾಮಿಟಿಕ್ ಆಸಿಡ್ ಅಂದರೆ ಏನು, ಟ್ರೈಪ್ರೊಮಟೇಟ್ ಅಂದರೆ ಇದೆಲ್ಲ ನಿಮಗೆ ಗೊತ್ತಿರಬೇಕಾಗತ್ತೆ. ಅದೇ ರೀತಿ ಇದೇ ಥರ ಹೈಡ್ರಾಲಿಸಿಸ್ನ 2 ಥರ ಮಾಡ್ತೀವಿ ನಾವು. ಒಂದು ಹೈಡ್ರಾಲಿಸಿಸ್ಸು ಯಾವುದರಿಂದ ಮಾಡ್ತೀವಿ ಅಂತಂದರೆ, ಒಂದು ಆಲ್ಕಲಿ ಆಸಿಡ್ ಹೈಡ್ರಾಲಿಸಿಸ್ ಮಾಡ್ತೀವಿ, ಇನ್ನೊಂದನ್ನು ಆಲ್ಕಲಿ ಹೈಡ್ರಾಲಿಸಿಸ್ ಮಾಡ್ತೀವಿ. ಆಲ್ಕಲಿ ಹೈಡ್ರಾಲಿಸಿಸ್ ಆಫ್ ಎಸ್ಟರ್ಗೆ ನಾವೇನಂತ ಕರಿತೀವಿ, ಸಫನಿಫಿಕೇಶನ್ ಅಂತ ಕರಿತೀವಿ. ಟ್ರೈಗ್ಲಿಸರಾಲ್ಡಿಹೈಡ್ಸ್ ಆನ್ ಹೀಟಿಂಗ್ ವಿತ್ ಅ ಸ್ಟ್ರಾಂಗ್ ಆಲ್ಕಲಿ ಸಚ್ ಆಸ್ NaOH or KOH undergoes the hydrolysis to yield glycerol and salts of fatty acid. This reaction is reversible and used in manufacture of soap. ಇದನ್ನ ಹೈಡ್ರಾಲಿಸಿಸ್, ಆಲ್ಕಲಿ ಹೈಡ್ರಾಲಿಸಿಸ್ ಸಫನಿಫಿಕೇಶನ್ ಏನಾಗತ್ತಲ್ಲ, ಆವಾಗ ನಿಮ್ಗೆ ಏನು ಪ್ರಾಡಕ್ಟ್ ಬರುತ್ತಲ್ಲ ಅದು ನಥಿಂಗ್ ಬಟ್ ಸೋಪ್. ಆ ಸಾಲಿಡ್ ಏನು ಬರುತ್ತಲ್ಲ, ಫ್ಯಾಟಿ ಆಸಿಡ್ಸ್ ಏನಿರುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಸೋಪ್ ಅಂತ ಕರಿತೀವಿ. ಜನರಲಿ ನಾವೇನು ಯೂಸ್ ಮಾಡ್ತೀವಿ, ಐದರ್ NaOH ಅಥವಾ KOH ಯೂಸ್ ಮಾಡ್ತೀವಿ. KOH ಯೂಸ್ ಮಾಡಿದ್ರೆ ಮೈಲ್ಡ್ ಆಗಿರುತ್ತೆ, NaOH ಯೂಸ್ ಮಾಡಿದ್ರೆ ಸ್ಟ್ರಾಂಗ್ ಆಗಿರುತ್ತೆ. ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಎಕ್ಸಾಂಪಲ್ ಬೇಕು ಅಂದರೆ ನಾನು ಮತ್ತೆ ಏನು ಮಾಡ್ತಾ ಇದ್ದೀನಿ, ಪಾಮಿಟಿಕ್ ಆಸಿಡ್ನ ತಗೊಳ್ತಾ ಇದ್ದೀನಿ. ಟ್ರೈಪಾಮಿಟಿನ್ ಆನ್ ಹೀಟಿಂಗ್ ವಿತ್ NaOH ಅಂಡರ್ಗೋಸ್ ದಿ ಹೈಡ್ರಾಲಿಸಿಸ್ ಟು ಗಿವ್ ದಿ ಗ್ಲಿಸರಾಲ್ ಅಂಡ್ ಸೋಡಿಯಂ ಪಾಮಟೈಟ್ನ ಇಲ್ಲಿ ಕೊಡ್ತಾ ಇದ್ದು. ಅದೇ ಥರ ಈಗ ಸಫನಿಫಿಕೇಶನ್ ನಂಬರ್. ಸೊ ನಿಮ್ಮದು ಇದನ್ನ ಸೋಪ್ ಮೇಲೆಲ್ಲ ನೋಡಿದ್ರೆ ಅದರಲ್ಲಿ ಸಫನಿಫಿಕೇಶನ್ ನಂಬರ್ ಕೊಟ್ಟಿರ್ತಾರೆ. ವಾಟ್ ಈಸ್ ದಟ್? ಸಫನಿಫಿಕೇಶನ್ ಆಫ್ ಎ ಲಿಪಿಡ್, ಇಟ್ ಮೇ ಬಿ ಆಯಿಲ್ ಆರ್ ಅ ಫ್ಯಾಟ್, ಈಸ್ ಡಿಫೈನ್ಡ್ ಆಸ್ ದಿ ನಂಬರ್ ಆಫ್ milligrams of NaOH or KOH required completely to saponify 1 gram of an oil or a fat. ಸೊ ನೀವು ತಗೊಂಡಿರುವಂಥ ಆಯಿಲ್ ಅಥವಾ ಫ್ಯಾಟ್ನ 1 ಗ್ರಾಮ್ ಆಯಿಲ್ ಅಥವಾ ಫ್ಯಾಟ್ನ ಸಫನಿಫೈ ಮಾಡೋದಕ್ಕೆ ಎಷ್ಟು ಮಿಲಿಗ್ರಾಮ್ಸ್ ಆಫ್ NaOH ಬೇಕು, KOH ಬೇಕು, ಅದಕ್ಕೆ ನಾವೇನಂತ ಕರಿತೀವಿ, ಸಫನಿಫಿಕೇಶನ್ ನಂಬರ್ ಅಂತ ಹೇಳ್ತೀವಿ. ಇದನ್ನ ಕೇಳ್ತಾರೆ, ವಾಟ್ ಈಸ್ ಸಫನಿಫಿಕೇಶನ್ ನಂಬರ್, ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ಸಫನಿಫಿಕೇಶನ್ ನಂಬರ್ ಅಂತ ನಿಮ್ಮನ್ನ ಕೇಳ್ತಾರೆ. ಸಫನಿಫಿಕೇಶನ್ ನಂಬರ್ ಆಫ್ ಎ ಲಿಪಿಡ್ ಈಸ್ ಡಿಫೈನ್ಡ್ ಆಸ್ ದಿ ನಂಬರ್ ಆಫ್ milligrams of NaOH or KOH required to completely saponify 1 gram of an oil or a fat. Significance ಏನು, the values gives an indication of the size of the fatty acid component. ಸೊ ಈ ವ್ಯಾಲ್ಯೂ ಏನು ಹೇಳುತ್ತೆ, ಫ್ಯಾಟಿ ಆಸಿಡ್ದು ಸೈಜ್ ಏನಿದೆ ಅದನ್ನು ಹೇಳ್ತಾ ಹೋಗುತ್ತೆ. ಹೈಯರ್ ದಿ ಸಫನಿಫಿಕೇಶನ್ ವ್ಯಾಲ್ಯೂ, ಗ್ರೇಟರ್ ವಿಲ್ ಬಿ ದಿ ಪರ್ಸೆಂಟೇಜ್ ಆಫ್ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್. ಸಫನಿಫಿಕೇಶನ್ ವ್ಯಾಲ್ಯೂ ನಂಬರ್ ಜಾಸ್ತಿ ಇದೆ ಅಂತಂದರೆ ಪರ್ಸೆಂಟೇಜ್ ಆಫ್ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸಿನೂ ಜಾಸ್ತಿ ಇದೆ ಅಂತ ನಿಮಗೆ ಆಗ್ತಾ ಹೋಗುತ್ತೆ. ಅದೇ ರೀತಿ ಅಡಿಷನ್ ಆಫ್ ಅಯೋಡಿನ್ ಮಾಡ್ತೀವಿ. ಸೊ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್, ನಿಮ್ಮದು ಟ್ರೈಗ್ಲಿಸರಾಲ್ಡಿಹೈಡ್ಸ್ ಅಲ್ಲಿ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರ್ಬೋದು ಅಥವಾ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಆಗಿರ್ಬೋದು.
ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇದ್ರೆ ನಾವೇನಂತ ಕರಿತೀವಿ, ಸಲ್ಫಿಫಿಕೇಶನ್ದು ಕನ್ಸಿಡರ್ ಮಾಡ್ಕೊಳ್ತೀವಿ. ಅನ್ಸ್ಯಾಚುರೇಟೆಡ್ ಇದ್ರೆ ಅದನ್ನೇನು ಮಾಡ್ತೀವಿ ನಾವು, ಹ್ಯಾಲಜನ್ ಜೊತೆಗೆ ರಿಯಾಕ್ಷನ್ ಮಾಡ್ತೀವಿ, ಐದರ್ ಬ್ರೋಮಿನ್ ಅಥವಾ ಅಯೋಡಿನ್ ತಗೊಳ್ತೀವಿ. ಅವಾಗ ಏನಾಗುತ್ತೆ, ಇಟ್ ಗೆಟ್ ಡಿಕಲರೈಸ್. ನೋಡ್ಕೊಳ್ಳಿ, ಎಲ್ಲೆಲ್ಲಿ ಡಬಲ್ ಬಾಂಡ್ ಇದೆಯಲ್ಲ ಆ ಡಬಲ್ ಬಾಂಡ್ ಇರೋ ಕಡೆಗೆಲ್ಲ ಚಿತ್ರದಲ್ಲಿ ನೋಡ್ಕೊಳ್ಳಿ, ಈಕ್ವೇಷನ್ ಅಲ್ಲಿ ನೋಡ್ಕೊಳ್ಳಿ, ಎಲ್ಲೆಲ್ಲಿ ಡಬಲ್ ಬಾಂಡ್ ಇದೆಯಲ್ಲ ಅಲ್ಲೆಲ್ಲ ಏನಾಗ್ತಿದೆ, ನಿಮಗೆ ಎಕ್ಸ್ ಆಗ್ತಾ ಇದೆ. ಹಾಗಾಗಿ ಅದೇನಾಗುತ್ತೆ ಅಂದರೆ ಡಿಕಲರೈಸ್. ಬ್ರೋಮಿನ್ ಅಥವಾ ಅಯೋಡಿನ್ ಏನಿದೆಯಲ್ಲ, ದೇ ವಿಲ್ ಬಿ ಕಲರ್ಡ್ ಸೊಲ್ಯೂಷನ್ when they undergo the reaction with the unsaturated molecule, unsaturated fatty acid across the double bond addition ಆಗುತ್ತೆ. ಹಾಗಾಗಿ ಏನಾಗುತ್ತೆ, ದೇ ಗೆಟ್ ಡಿಕಲರೈಸ್. ಬ್ರೋಮಿನ್ದು ಅಯೋಡಿನ್ ಏನು ಕಲರ್ ಇರುತ್ತಲ್ಲ ಆ ಕಲರ್ ಆಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಅಯೋಡಿನ್ ನಂಬರ್ ಅಂತ ಕರಿತೀವಿ. ಇಟ್ ಈಸ್ ಡಿಫೈನ್ಡ್ ಆಸ್ ದ ನಂಬರ್ ಆಫ್ ಗ್ರಾಮ್ಸ್ ಆಫ್ ಅಯೋಡಿನ್ ದಟ್ ವಿಲ್ ಕಂಬೈನ್ ವಿತ್ 100 grams ಆಫ್ ಆಯಿಲ್ ಆರ್ ಫ್ಯಾಟ್. ಸೊ ಎಷ್ಟು ಡಬಲ್ ಬಾಂಡ್ ಇದೆ, ಎಷ್ಟು ನಂಬರ್ ಆಫ್ ಅಯೋಡಿನ್ ಇಟ್ ಹ್ಯಾಸ್ ಬಿನ್ ಕನ್ಸ್ಯೂಮ್ಡ್ ಬೈ ದಟ್ ಪರ್ಟಿಕ್ಯುಲರ್ ಫ್ಯಾಟಿ ಆಸಿಡ್ಸ್ ಅಂತ ನಮ್ಗೆ ಏನು ಗೊತ್ತಾಗತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಅಯೋಡಿನ್ ನಂಬರ್ ಅಂತ ಹೇಳ್ತೀವಿ. ದ ನಂಬರ್ ಆಫ್ ಗ್ರಾಮ್ಸ್ ಆಫ್ ಅಯೋಡಿನ್ ದಟ್ ಕಂಬೈನ್ಸ್ ವಿತ್ 100 grams ಆಫ್ ಅನ್ ಆಯಿಲ್ ಆರ್ ಫ್ಯಾಟ್, ಅದಕ್ಕೆ ನಾವು ಅಯೋಡಿನ್ ನಂಬರ್ ಅಂತ ಹೇಳ್ತೀವಿ. ಹೈ ಅಯೋಡಿನ್ ನಂಬರ್ ಇಂಡಿಕೇಟ್ಸ್ ದಿ ಹೈ ಡಿಗ್ರಿ ಆಫ್ ಅನ್ಸ್ಯಾಚುರೇಷನ್ ಇನ್ ದಿ ಫ್ಯಾಟಿ ಆಸಿಡ್ಸ್ ಆಫ್ ದಿ ಲಿಪಿಡ್. So it measures the degree of unsaturation in the fatty acid component of the lipid. Higher the iodine number, higher the saturation. ಅದೇ ರೀತಿ ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಟ್ರೈಗ್ಲಿಸರಾಯ್ಡ್ಸ್ ಅಥವಾ ಆಯಿಲ್ಸ್ ಆರ್ ಫ್ಯಾಟ್ಸ್ ಏನು ಅಂತಂದರೆ, ವೆನ್ ದೇ ಎಕ್ಸ್ಪೋಸ್ ಟು ಮಾಯಿಸ್ಟ್ ಏರ್ ದೇ ಡೆವಲಪ್ ಎ ಅನ್ಪ್ಲೆಸೆಂಟ್ ಟೇಸ್ಟ್ ಅಥವಾ ಓಡರ್. ಇದಕ್ಕೆ ನಾವೇನಂತ ಕರಿತೀವಿ, ರ್ಯಾನ್ಸಿಡಿಟಿ ಅಂತ ಕರಿತೀವಿ. ಎರಡು ಟೈಪ್ ಆಫ್ ರ್ಯಾನ್ಸಿಡಿಟಿ ಇದೆ. ಒಂದಕ್ಕೆ ಹೈಡ್ರೋಲಿಟಿಕ್ ರ್ಯಾನ್ಸಿಡಿಟಿ ಅಂತ ಕರಿತೀವಿ, ಇನ್ನೊಂದಕ್ಕೆ ಆಕ್ಸಿಡೇಟಿವ್ ರ್ಯಾನ್ಸಿಡಿಟಿ ಅಂತ ಕರಿತಾ ಹೋಗ್ತೀವಿ. ಹೈಡ್ರೋಲಿಟಿಕ್ ರ್ಯಾನ್ಸಿಡಿಟಿ ಅಂತಂದ್ರೆ ಏನು ಅಂದರೆ, ಇನ್ ಪ್ರೆಸೆನ್ಸ್ ಆಫ್ ದಿ ಮಾಯಿಸ್ಟ್ ಏರ್ triglycerides, oils or fats undergo partial hydrolysis by enzyme lipase provided by the microorganism present in air to give a low molecular mass fatty acid having a unagreeable smell, hence they become rancid. So ಇಲ್ಲಿ ಏನಾಗುತ್ತೆ, ನಿಮ್ಮದು ಟ್ರೈಗ್ಲಿಸರಾಯ್ಡ್ ಏನಿದೆ ಆ ಟ್ರೈಗ್ಲಿಸರಾಯ್ಡ್ ಏನಾಗುತ್ತೆ, ಪಾರ್ಷಿಯಲ್ ಹೈಡ್ರಾಲಿಸಿಸ್ ಆಗುತ್ತೆ, ಲಿಪೇಸ್ ಇಂದ ಆಗುತ್ತೆ. ಲಿಪೇಸ್ ಇಸ್ ಎ ಎನ್ಸೈಮ್, ಕೆಟಲೈಸ್ ಮಾಡುತ್ತೆ ಅದು ರಿಯಾಕ್ಷನ್ನ. ಆ ಲಿಪೇಸ್ ಎಲ್ಲಿ ಸಿಗುತ್ತೆ, ಮೈಕ್ರೋ ಆರ್ಗ್ಯಾನಿಸಮ್ ಪ್ರೆಸೆಂಟ್ ಇನ್ ದಿ ಏರ್ ಇರುತ್ತೆ. ಅವಾಗ ಏನಾಗುತ್ತೆ, ಅವು ಅನ್ಪ್ಲೆಸೆಂಟ್ ಸ್ಮೆಲ್ ಅದು ಫಾರ್ಮೇಷನ್ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ವೆನ್ ಬಟರ್ ಇಸ್ ಎಕ್ಸ್ಪೋಸ್ ಟು ಮಾಯಿಸ್ಟ್ ಏರ್, butyric acid is formed which has a unagreeable smell. This type of rancidity can be prevented by refrigeration. So temperature ಕಾಡೋದ್ರಿಂದ ಅದು ಆಗ್ತಾ ಹೋಗುತ್ತೆ. ಹೇಗಾಗುತ್ತೆ ಅಂತ ನೋಡ್ಕೊಳ್ಳಿ. ಹೈಡ್ರೋಲಿಟಿಕ್ ರ್ಯಾನ್ಸಿಡಿಟಿ ಏಕಾಗತ್ತೆ ಅಂದರೆ, ದ ಮಾಯಿಶ್ಚರ್ ಪ್ರೆಸೆಂಟ್ ಇನ್ ದಿ ಏರ್, ಅದು ಏನು ಮಾಡುತ್ತೆ, ಆ ಮಾಯಿಶ್ಚರ್ ಏನು ಮಾಡುತ್ತೆ, ನಿಮ್ಮದು ರಿಯಾಕ್ಷನ್ ಏನು ಮಾಡುತ್ತೆ, ಫ್ರೀ ಆಸಿಡ್ಸ್ನ ಫ್ಯಾಟಿ ಆಸಿಡ್ನ ಜನರೇಟ್ ಮಾಡುತ್ತೆ. ಆ ಫ್ರೀ ಫ್ಯಾಟಿ ಆಸಿಡ್ಸ್ ಏನಿದೆಯಲ್ಲ, ದಟ್ ಗೋಯಿಂಗ್ ಟು ಹ್ಯಾವ್ ದಿ ಅನ್ಪ್ಲೆಸೆಂಟ್ ಸ್ಮೆಲ್. ಸೊ ಈ ರಿಯಾಕ್ಷನ್ನ ಲಿಪೇಸ್ ಏನು ಮಾಡುತ್ತೆ, ಕೆಟಲೈಸ್ ಮಾಡುತ್ತೆ. ಅದು ಮೈಕ್ರೋ ಆರ್ಗ್ಯಾನಿಸಮ್ ಪ್ರೆಸೆಂಟ್ ಇದ್ದ ಏರಲ್ಲಿ ಇರುತ್ತೆ. ಇದು ಒಂದು ಟೈಪ್ ಆಫ್ ರ್ಯಾನ್ಸಿಡಿಟಿ. ಇದನ್ನು ನಾನು ಟೆಂಪ್ರೇಚರ್ ಕಡಿಮೆ ಮಾಡಿದೆ, ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಅದನ್ನು ಅವಾಯ್ಡ್ ಮಾಡ್ಬೋದು. ಎರಡನೇದು ಏನಾಗುತ್ತೆ ಅಂದರೆ, ಆಯಿಲ್ಸ್ ವೆನ್ ಕೆಪ್ಟ್ ಎಕ್ಸ್ಪೋಸ್ ಟು ಏರ್ ಅಂಡರ್ಗೋ ಆಕ್ಸಿಡೇಷನ್ ಅಟ್ ದಿ ಪೊಸಿಷನ್ ಆಫ್ ದಿ ಅನ್ಸ್ಯಾಚುರೇಷನ್ ಟು ಗಿವ್ ಎ ಶಾರ್ಟ್ ಚೈನ್ ಆಲ್ಡಿಹೈಡ್ಸ್ ಆರ್ ಕೀಟೋ ಆಸಿಡ್ ವಿತ್ ಅನ್ಪ್ಲೆಸೆಂಟ್ ಸ್ಮೆಲ್. ಸೊ ನಿಮಗೆ ಗೊತ್ತಿದೆ, ಈಗ ನಮಗೆ ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ನ ನಾವು ಯಾವುದ್ರ ಮೇಲೆ ಮಾಡ್ತೀವಿ, ಒಂದು ಸ್ಯಾಚುರೇಟೆಡ್ ಇದ್ದರೆ ಫ್ಯಾಟ್ ಆಗುತ್ತೆ, ಅನ್ಸ್ಯಾಚುರೇಟೆಡ್ ಇದ್ದರೆ ಆವಾಗ ಆಯಿಲ್ ಆಗುತ್ತೆ. ಸೊ ಫ್ಯಾಟ್ ಆಗಿದ್ದರೆ ಏನಾಗುತ್ತದು, ಹೈಡ್ರೋಲಿಟಿಕ್ ರ್ಯಾನ್ಸಿಡಿಟಿ ಆಗುತ್ತೆ. ಆಯಿಲ್ಸ್ ಅಂದರೆ ಏನಾಗುತ್ತೆ, ಆಕ್ಸಿಡೇಟಿವ್ ರ್ಯಾನ್ಸಿಡಿಟಿ ಆಗುತ್ತೆ. ಆಯಿಲ್ಸ್ ವೆನ್ ಕೆಪ್ಟ್ ಎಕ್ಸ್ಪೋಸ್ ಟು ಏರ್ ಅಂಡರ್ಗೋ ದಿ ಆಕ್ಸಿಡೇಷನ್ ಅಟ್ ದಿ ಪೊಸಿಷನ್ ಆಫ್ ದಿ ಅನ್ಸ್ಯಾಚುರೇಷನ್ ಟು ಗಿವ್ ಎ ಶಾರ್ಟ್ ಚೈನ್ ಆಲ್ಡಿಹೈಡ್ಸ್ ಆರ್ ಕೀಟೋ ಆಸಿಡ್ಸ್ ವಿತ್ ಅನ್ಪ್ಲೆಸೆಂಟ್ ಸ್ಮೆಲ್. Oxidative rancidity can be prevented by the addition of the antioxidants or food preservatives such as BHA or BHT. Vegetable oils contains vitamin E, phenols which are natural oxidant, prevents oxidation. ನೀವು ನೋಡಿರ್ಬೋದು, ಈಗ ವೆಜಿಟೇಬಲ್ ಆಯಿಲ್ಸಲ್ಲೆಲ್ಲ ವಿಟಮಿನ್ ಇ ಅಂತ ಕೊಟ್ಟಿರ್ತಾರೆ. ಸೊ ಅಲ್ಲಿ ವಿಟಮಿನ್ ಇ ಅಂದ ತಕ್ಷಣ ವಿಟಮಿನ್ ನಮ್ಮ ಬಾಡಿಗೆ ಸಿಗುತ್ತೆ ಅಂತಲ್ಲ, ಅದರ ರ್ಯಾನ್ಸಿಡಿಟಿನ ಅವಾಯ್ಡ್ ಮಾಡೋದಕ್ಕೆ, ಆಕ್ಸಿಡೇಷನ್ನ ಅವಾಯ್ಡ್ ಮಾಡೋಕ್ಕೆ ಅಲ್ಲಿ ನಾವು ಅದನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಆಫ್ ಟ್ರೈಗ್ಲಿಸರಾಯ್ಡ್ಸ್. ದೇ ಪ್ಲೇ a very important role. They are going to serve as the reservoirs. Whenever, as and when it's required, they are going to release the energy. Thank you. All the best.